ಜಗತ್ತಿನಲ್ಲಿನ ಅದ್ಭುತ ಬ್ರಿಡ್ಜ್ಗಳು ಭಾಗ 2. ನಂಬರ್ 1 ಡ್ರ್ಯಾಗನ್ ಬ್ರಿಡ್ಜ್. ಈ ಬ್ರಿಡ್ಜ್ ವಿಯೆಟ್ನಾಂ ಹೆಸರಿನ ದಾನಂಗ್ ಹೆಸರಿನ ಊರಿನಲ್ಲಿ ಇದೆ. ಈ ಬ್ರಿಡ್ಜ್ ಮೇಲೆ ದೊಡ್ಡದಾದ ಡ್ರ್ಯಾಗನ್ ಮೂರ್ತಿಯನ್ನು ನಿರ್ಮಿಸಿದ ಕಾರಣ ಈ ಬ್ರಿಡ್ಜ್ಗೆ ಡ್ರ್ಯಾಗನ್ ಬ್ರಿಡ್ಜ್ ಎನ್ನುವ ಹೆಸರು ಬಂದಿದೆ. ಈ ಬ್ರಿಡ್ಜಿನ ಉದ್ದ 2185 ಫೀಟ್ ಇದೆ, ಅಗಲ 123 ಫೀಟ್ ಇದೆ. ವಿಯೆಟ್ನಾಂ ದೇಶಕ್ಕೆ ಬರುವ ಎಲ್ಲ ಪ್ರವಾಸಿಗರಿಗೆ ಇದು ತುಂಬಾ ಆಕರ್ಷಿತವಾಗಿದೆ. ಈ ಪೂಲ್ ಮೇಲೆ ಇರುವ ಡ್ರ್ಯಾಗನ್ ನಿಜವಾದ ಡ್ರ್ಯಾಗನ್ ಥರ ಬೆಂಕಿಯನ್ನು ಬಿಡುತ್ತದೆ. ನಂಬರ್ 2 ಕ್ಯಾಪೆಲಾನೋ ಬ್ರಿಡ್ಜ್. ಈ ಬ್ರಿಡ್ಜ್ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಇದೆ. ಇದು ಪ್ರಕೃತಿಗೆ ತುಂಬಾ ಹತ್ತಿರವಾಗಿದೆ. 1956ರಲ್ಲಿ ಗ್ರ್ಯಾಂಟ್ ಮೆಕಾಯ್ ಅವರು ತಮ್ಮ ಜಮೀನನ್ನು ಕಾಪಾಡಲು ಇದನ್ನು ನಿರ್ಮಿಸಿದ್ದರು. ಈಗ ಈ ಪೂಲ್ ವರ್ಲ್ಡ್ ಕ್ಲಾಸ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ. ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಇಲ್ಲಿಗೆ ತುಂಬ ಜನ ಬರುತ್ತಾರೆ. 1956ರಲ್ಲಿ ಡಿಸೈನ್ ಮಾಡಿದ 480 ಫೀಟ್ ಉದ್ದದ ಈ ಪೂಲ್ ಪೂರ್ತಿಯಾಗಿ ಸುರಕ್ಷಿತವಾಗಿದೆ. ನಂಬರ್ 3 ಹುಸೈನಿ ಸಸ್ಪೆನ್ಷನ್ ಬ್ರಿಡ್ಜ್ ಹೆಸರಿನ ಈ ಭಯಾನಕ ಪೂಲ್ ಪಾಕಿಸ್ತಾನದ ಅಪರ್ ಹುಂಜಾ ಏರಿಯಾದಲ್ಲಿ ಬೋರಿತ್ ನದಿಯ ಮೇಲೆ ಇದೆ. ಕಬ್ಬಿಣದ ಹಗ್ಗದಿಂದ ಮತ್ತು ಕಟ್ಟಿಗೆಯ ಪಟ್ಟಿಗಳಿಂದ ನಿರ್ಮಿಸಿದ ಈ ಬ್ರಿಡ್ಜ್ ವಾಸ್ತವದಲ್ಲಿ ಟೆಂಪರರಿ ಪೂಲ್ ಥರನೇ ಇದೆ. ಇಲ್ಲಿ ತುಂಬ ವೇಗವಾದ ಗಾಳಿಯ ಕಾರಣ ಈ ರೀತಿ ನಿರ್ಮಿಸಿದ್ದಾರೆ. ಇದರ ಮೇಲೆ ತುಂಬಾ ಹುಷಾರಾಗಿ ನಡೆಯುವುದು ಒಳ್ಳೆಯದು. ಇಲ್ಲಿಯ ತನಕ ಸುಮಾರು ಜನ ಇದರ ಮೇಲಿಂದ ಬಿದ್ದು ಸತ್ತಿದ್ದಾರೆ. ನಂಬರ್ 4 ಮಂಕಿ ಬ್ರಿಡ್ಜ್. ವಿಯೆಟ್ನಾಂ ನಗರದಲ್ಲಿ ನಿಮಗೆ ಬಿದಿರಿನಿಂದ ನಿರ್ಮಿಸಿದ ಕೆಲವು ಬ್ರಿಡ್ಜ್ಗಳು ನೋಡಲು ಸಿಗುತ್ತವೆ. ಇವುಗಳಿಗೆ ಮಂಕಿ ಬ್ರಿಡ್ಜ್ ಹೆಸರು ಬರಲು ಕಾರಣವೇನೆಂದರೆ ಇವುಗಳ ಮೇಲೆ ಹಾದು ಹೋಗಲು ಜನರು ಮಂಗಗಳಂತೆ ಸಾಹಸ ಮಾಡಬೇಕಾಗುತ್ತದೆ. ವಿಯೆಟ್ನಾಮದಲ್ಲಿ ಕೆಲವು ಇಲಾಖೆಗಳಲ್ಲಿ ಈ ರೀತಿಯ ಚಿಕ್ಕ ಪುಟ್ಟ ಪೂಲ್ಗಳನ್ನು ನಿರ್ಮಿಸಿದ್ದಾರೆ. ಇವು ಅಷ್ಟೊಂದು ಗಟ್ಟಿಯಾಗಿಯೂ ಇಲ್ಲ, ಯಾವಾಗ ಬೇಕಾದರೂ ಮುರಿಯುತ್ತವೆ. ನಂಬರ್ 5 ಗ್ಲಾಸ್ ಬ್ರಿಡ್ಜ್. ಇದು ಚೀನಾದ ಹುನಾನ್ ಪ್ರಾಂತ್ಯದಲ್ಲಿ ಇರುವ ಜಗತ್ತಿನಲ್ಲಿನ ಅತಿ ಉದ್ದವಾದ ಗಾಜಿನಿಂದ ನಿರ್ಮಿತವಾದ ಬ್ರಿಡ್ಜ್ ಆಗಿದೆ. ಇದರ ಉದ್ದ 1410 ಫೀಟ್ ಮತ್ತು ಅಗಲ 20 ಫೀಟ್ ಇದೆ. ಇದು ಭೂಮಿಯಿಂದ ಮೇಲೆ 208 ಮೀಟರ್ ಮೇಲೆ ಇದೆ. ಇದನ್ನು 99 ಟ್ರಿಪಲ್ ಲೇಯರ್ ಗ್ಲಾಸ್ನಿಂದ ನಿರ್ಮಿಸಿದ್ದಾರೆ. ಇದರ ಗುಣಮಟ್ಟ ಅದ್ಭುತವಾಗಿದೆ. ಈ ಪೂಲ್ನ ಗಾಜಿನಿಂದ ಕೆಳಗಿನ ದೃಶ್ಯವನ್ನು ಚೆನ್ನಾಗಿ ನೋಡಬಹುದಾಗಿದೆ. ಈ ಕಾರಣ ಈ ಪೂಲ್ ದಾಟಲು ಎಲ್ಲರಿಗೂ ಸುಲಭವಾಗುವುದಿಲ್ಲ. ಭಯಪಡೋರಂತೂ ಇದನ್ನು ದಾಟಲು ತುಂಬಾ ಕಷ್ಟ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್ ಹಾಕಿ, ಶೇರ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ ಪಡೆಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದಗಳು.